ದೀಪು ದೀಕ್ಷಾ ಸಂಸ್ಥೆ ವತಿಯಿಂದ ಅಭಿನಂದನಾ ಮತ್ತು ಗೌರವ ಸತ್ಕಾರದ ಅದ್ದೂರಿ ಕಾರ್ಯಕ್ರಮ. ಇಳಕಲ್ ಐಪಿಎಲ್ ಸೀಸನ್ 8 ರಲ್ಲಿ ಡಿಡಿ ಲಯನ್ಸ್ ತಂಡ ಗೆಲುವು ಸಾಧಿಸಿತು. ಈ ಗೆಲುವಿನ ಸಂಭ್ರಮಾಚರಣೆಗೆ ಅಭಿನಂದನಾ ಮತ್ತು ಗೌರವ ಸತ್ಕಾರ ಸಮಾರಂಭವನ್ನು ಫೆಬ್ರವರಿ 8 ರವಿವಾರದಂದು ಜೈ ಭೀಮ್ ಪ್ಯಾಲೇಸ್ ಎದುರಿನ ಯೋಗ ಕುಟುಂಬ ಮೈದಾನ, ಬೋರಾಪ್ಲಾಟ್, ಸಂಸ್ಕೃತ ನಗರದಲ್ಲಿ ಬಾಗಲಕೋಟ ಜಿಲ್ಲೆಯ ಇಳಕಲ್ ಹುನಗುಂದ ತಾಲೂಕಿನ ಪ್ರತಿಷ್ಠಿತ ಸಂಸ್ಥೆಯಾದ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಹುನಗುಂದ ಶಾಸಕರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಅಶೋಕ್ ಛಲವಾದಿ ದಂಪತಿಗಳು ಶಾಸಕರಿಗೆ ಅದ್ದೂರಿ ಸ್ವಾಗತ ಸಲ್ಲಿಸಿದರು. ಸವಿತಾ ಅಶೋಕ್ ಛಲವಾದಿ ಅವರು ಶಾಸಕ ಕಾಶಪ್ಪನವರಿಗೆ ಆರತಿ ಮಾಡಿ ತಮ್ಮ ನಿವಾಸಕ್ಕೆ ಬರಮಾಡಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜೈ ಭೀಮ್ ಘೋಷಣೆಗಳನ್ನು ಕೂಗಿದರು. ನಂತರ ವೇದಿಕೆಯಲ್ಲಿ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದ್ದರು. ಈ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಅಶೋಕ್ ಛಲವಾದಿ ದಂಪತಿಗಳು ಸೇರಿ ಐಪಿಎಲ್ 8 ತಂಡದ ಮಾಲೀಕರು, ನಾಯಕರು, ಇಳಕಲ್ ಹುನಗುಂದ ಕುಷ್ಟಗಿ ತಾಲೂಕಿನ ಛಲವಾದಿ ಸಮಾಜದ ಹಿರಿಯರು ಸೇರಿದಂತೆ ಗಣ್ಯರಿಗೆ ಅಭಿನಂದನೆ ಮತ್ತು ಗೌರವ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೆಂಕಟೇಶ ಸಾಕ, ರಾಜು ಬೋರಾ, ಮಹಾಂತೇಶ ನರಗುಂದ, ವಿಜಯಕುಮಾರ ಗದ್ದನಕೇರಿ, ಬಿಟ್ಟಲ ಜಕ್ಕ, ಪವಾಡೆಪ್ಪ ಛಲವಾದಿ, ಮಹಾದೇವ ಕಂಬಾದಿ, ಗಿರೀಶ್ ಅಚನೂರ್, ಜಬ್ಬಾರ ಕಲಬುರ್ಗಿ, ಬಸವರಾಜ್ ಜಾಲಿಹಾಳ, ಶಬ್ಬೀರ್ ಭಗವಾನ್, ನಾಗರಾಜ್ ಬಾರಿಗಿಡದ, ನಾಗರಾಜ್ ಪವಾರ್, ನೀಲಪ್ಪ ತಪೇಲಿ, ರಫೀಕ್ ಕೋಡಿಹಾಳ, ವಿದ್ಯಾಧರ್ ಗೋಟೂರ್, ಮಹಾಂತೇಶ್ ಹೊಸೂರ್, ಇಳಕಲ್ ಶಹರ ಠಾಣೆಯ ಪಿಎಸ್ಐ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು, ಕ್ರಿಕೆಟ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಟೈಮ್ ಭಾಳ ಆಗೈತಿ, ಬಟ್ ಎಷ್ಟಾಗಿ ಮಾತಾಡಿದ್ರೆ ಮಾತು ಒಳಗೆ ಹೋಗೋದಿಲ್ಲ ಅಂತ ಹಿರಿಯರು ಹೇಳಿದ್ದು. ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ, ನಾನು ಸ್ವಲ್ಪ ಮಾತಾಡ್ತೀನಿ. ಸ್ವಲ್ಪ ಮಾತಾಡಲಿ, ಜಾಸ್ತಿ ಮಾತಾಡಲಿ. ಅಂದ್ರೆ ನಿನಗೆ ಹೊಟ್ಟೆ ಎಸ್ತಿಲ್ಲ, ಅವ್ರಿಗೆ ಚಿದಾನಂದ ನಿನಗೆ ಹೊಟ್ಟೆ ಎಸೆದೇ ಇಲ್ಲ, ನಾನಿದ್ರೆ ಸಾಕು ನಿನಗೆ. ಅದ್ರಲ್ಲಿ ಹಿಂದೆ ಕುಂತವ್ರು ಭಾಳ ದೂರದಿಂದ ಬಂದಾರ, ಹಳ್ಳಿಯಾಗಿಂತ್ರ ಬಂದಾರ, ಪಾಪ ಕುಷ್ಟಗಿಂತ್ರ ಬಂದಾರ, ಸಮಾಜ ಬಂಧುಗಳು. ಇವತ್ತು ನಿಜವಾದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ಯಾಕಂದ್ರೆ ನಾವು ಕಳೆದ ತಿಂಗಳು 39 ದಿವಸಗಳ ಕಾಲ ಇಳಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8 ನಾವು ಆಯೋಜನೆ ಮಾಡಿ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಕಳೆದ 8 ಸೀಸನ್ ಅನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ವಿ. ಅದರಲ್ಲಿ ಈ ಒಂದು 8ನೇ ಸೀಸನ್ ಬಹಳ ವಿಶೇಷವಾಗಿತ್ತು. ನಿಜವಾಗ್ಲೂ ಇಳಕಲ್ನಲ್ಲಿ ಏನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು IPL ಅನ್ನ ತಾವೆಲ್ಲ ವೀಕ್ಷಣೆ ಮಾಡ್ತೀರಿ ಟಿವಿ ಮಾಧ್ಯಮದಲ್ಲಿ, ಮೊಬೈಲ್ನಲ್ಲಿ. ಅದೇ ರೀತಿ ಇವತ್ತು ಒಂದು ಮಾದರಿಯಾಗಿ ಇವತ್ತು ಇಳಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8 ನಡೀತು ಅನ್ನೋದನ್ನು ಕೂಡ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಹುತೇಕ ಇವತ್ತು ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ನಮ್ಮ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶಿವಾನಂದ ಮುಚ್ಚಗಂಡಿ ಅವರು, ಮಹಾಂತೇಶ್ ನರಗುಂದ ಅವರು ಮತ್ತು ಅನೇಕ ಜನ, ನಮ್ಮ ಶಬ್ಬೀರ್ ಭಗವಾನ್ ಆಗಿರ್ಬೋದು, ನಮ್ಮ ನಾಗಣ್ಣ ಬಾರಿಗಿಡದಾಗಿರ್ಬೋದು, ಮಹಾಂತೇಶ್ ನಾಲ್ವಾರ್ದಾಗಿರ್ಬೋದು, ವಿದ್ಯಾಧರ್ ಗುಟ್ರಾಗಿರ್ಬೋದು, ಅಂಬರೀಶ್ ಮುದುಗಲ್ ಆಗಿರ್ಬೋದು, ನಮ್ಮ ಟಿಪ್ಪು ಭಂಡಾರಿ ಅವರಾಗಿರ್ಬೋದು, ಅನೇಕ ಜನ
ಈ ಒಂದು ಯಶಸ್ವಿಗೆ ಇವರೆಲ್ಲರ ಕಾರಣೀಭೂತ. ಬಹುತೇಕ ನಾನು ಆ ಸಂಸ್ಥೆಯ ಅಧ್ಯಕ್ಷನಾಗಿರಬಹುದು, ನಾನು ಇರದೇ ಇದ್ರೂ ಕೂಡ, ಯಾಕಂದ್ರೆ ಅಧಿವೇಶನವನ್ನು ನಾವು ಹೋಗುವಂತ ಪರಿಸ್ಥಿತಿ ಬಂತು. ನಾವು ಉದ್ಘಾಟನೆಯನ್ನು ಮಾಡಿ ಅಧಿವೇಶನಕ್ಕೆ ಹೋದ ಮೇಲೆ ನಾನು ಬಂದಿದ್ದು 10 ದಿವಸ ಮೇಲೆ. ಆದ್ರೆ ಆ 39 ದಿವಸಗಳ ಕಾಲ ನಿರಂತರವಾಗಿ ನಿಂತು ಯಾವುದೇ ಗೊಂದಲ ಆಗದ ಹಾಗೆ ಯಶಸ್ವಿಯಾಗಿ ಇವತ್ತು ನಡೆಸಿಕೊಂಡು ಬಂದಂತವರು ನಮ್ಮ ಶಿವಾನಂದ ಮುಚ್ಚಗಂಡಿಯವರು, ಮಹಾಂತೇಶ್ ನರಗುಂದವರು, ಅನೇಕ ನಮ್ಮ ಎಲ್ಲ ಇವತ್ತೇನು ಸಂಘದ ಸದಸ್ಯರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಒಂದು ಯಶಸ್ಸನ್ನು ಕಾಣಬೇಕಂದ್ರೆ ಅವ್ರ ಹಿಂದೆ ಬಹಳಷ್ಟು ಜನದ ಶ್ರಮ ಇರುತ್ತಂತ. ಆ ಶ್ರಮ ಕೂಡ ಮುಖ್ಯ. ವಿಚಾರಗಳನ್ನ, ಆಲೋಚನೆಗಳನ್ನು ನಾವು ತಲೆಯಲ್ಲಿ ಹಾಕೋತೀವಿ. ಅದರ ಯಶಸ್ವಿಯನ್ನು ಕಾಣುವಂತ ಸಂದರ್ಭದಲ್ಲಿ ಅನೇಕ ಜನರ ಒಂದು ಸಹಾಯ ಸಹಕಾರ ಇವತ್ತು ಮರಿಬಾರ್ದು. ಆ ಮರ್ತಂತವರಿಗೆ ಕೃತಜ್ಞತೆ ಇಲ್ಲ ಅಂತ ಒಂದು ಭಾವನೆ ಬರುತ್ತೆ. ಆದ ಕಾರಣ ಇವತ್ತು ನಮ್ಮ ಹುಡುಗನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ಅನೇಕ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡುವ ಜೊತೆಗೆ ಇವತ್ತು ಸ್ವತಃ ಪಂದ್ಯಾವಳಿಯನ್ನ ಕೂಡ ಮಾಡ್ತಾ ಇವತ್ತು ಹುಡುಗನ್ ಮತಕ್ಷೇತ್ರದಲ್ಲಿ ಯುವಕರಿಗೆ, ಯಾಕಂದ್ರೆ ಯುವಕರು ಇವತ್ತು ಯಾರು ದಾರಿ ತಪ್ಪಿ ಹೋಗಬಾರ್ದು. ಯುವಕರು ಈ ದೇಶದ ಭವಿಷ್ಯದ ಪ್ರಜೆಗಳು. ಈ ದೇಶವನ್ನು ಮುನ್ನಡೆಸುವಂತ ನಿಟ್ಟಿನಲ್ಲಿ ಯುವಕರು ಸದೃಢವಾಗಿದ್ರ ದೇಶ ಸದೃಢವಾಗಿ ಇದ್ದಂತೆ ಅನ್ನೋ ಒಂದು ಭಾವನೆಯಿಂದ ನಾವು ಈ ಒಂದು ಕ್ರೀಡಾ ಸಂಸ್ಥೆಯನ್ನು ಕಟ್ಟಿ ಯುವಕರಿಗೆ ನಾವು ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದ್ದೀವಿ. ಕೇವಲ ನಾವು IPL ಆಡಿಸಿದ್ದು 1 ವರ್ಷಕ್ಕಷ್ಟೇ ಮುಗೀತು ಅನ್ಕೋಬೇಡ. ಇವತ್ತು ಇಡೀ ಮತಕ್ಷೇತ್ರದಲ್ಲಿ ಇವತ್ತು ಎಲ್ಲೇ ಒಂದು ಕಡೆ ಪಂದ್ಯಾವಳಿ ನಡೀಲಿ, ಅದು ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ಟಗರಿನ ಕಾಳಗ ಆಗಲಿ, ಇನ್ನಿತರ ಯಾವುದೇ ಚಟುವಟಿಕೆ ಯಾವುದೇ ಗ್ರಾಮದಲ್ಲಿ ನಡೆದರೂ ಕೂಡ ಅಲ್ಲಿ ವಿಜಾನನ ಕಾಶ್ಯಪ್ನವರ ಮೊದಲ ಬಹುಮಾನ ಇರುತ್ತಾ ಅನ್ನೋದನ್ನ ನಾನು ಬಹಳ ಸಂತೋಷದಿಂದ ಇವತ್ತು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ನಾನು ಯಾವತ್ತೂ ಕ್ರೀಡೆಗೆ ಹಿಂಸರಿಯೋದಿಲ್ಲ. ಯಾವುದೇ ಕ್ರೀಡೆಯನ್ನು ಆಡಲಿಲ್ಲ ನಮ್ಮ ಯುವಕರು, ಒಟ್ಟು ಕ್ರೀಡೆಯಲ್ಲಿ ಅವರು ಚಟುವಟಿಕೆ ಇರಬೇಕು. ಅಂದ್ರೆ ಅವರು ದೇಹ ಮಾನಸಿಕ ಸ್ಥಿತಿ ಇವತ್ತು ಸದೃಢವಾದಕ್ಕ ಇರೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಈ ಸಂಸ್ಥೆಯನ್ನ ನಿರಂತರವಾಗಿ ಇನ್ನೂ ಎಷ್ಟು ಸೀಸನ್ ಆಗುತ್ತೆ, ನಮ್ಮ ಉಸಿರು ಎಷ್ಟುವರೆಗೆ ಇರುತ್ತೆ ಅಲ್ಲಿವರೆಗೂ ನಾವು ಖಂಡಿತವಾಗಿ ಹುಡುಗನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಕ್ರೀಡಾ ಚಟುವಟಿಕೆಗಳನ್ನ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ, ಧಾರ್ಮಿಕ ಚಟುವಟಿಕೆಗಳನ್ನ ನಾವು ಯಾವುದೂ ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಕೂಡ ಬಹಳ ಗಂಭೀರವಾಗಿ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ನಮ್ಮ ಸಂಘದ ಸದಸ್ಯರು ನಗ್ತಾ ಇದ್ದಾರೆ. ಅವ್ರು ನಮ್ಮ ಮುಚ್ಚಗಂಡಿ ಸರ್ ಯಾಕಪ್ಪ ಮತ್ತು ಪ್ರಮಾಣ ಮಾಡ್ತಾರೆ ಇವರು ವೇದಿಕೆ ಮೇಲೆ ಅಂತ. ಯಾಕಂದ್ರೆ ಏನಾಗತ್ತಂದ್ರೆ ನಾವು ಇಲ್ಲಿ ಹೇಳ್ಬಿಡ್ತೀವಿ, ನಡೆಸುವಂತ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಯಾಕಂದ್ರೆ ಒಬ್ಬನ ಯುವಕನನ್ನ ಸಮಾಳಿಸೋದು ಎಷ್ಟು ಕಷ್ಟ ಐತಿ ಅಂತಂದ್ರೆ ಈಗಿನ ಕಾಲದಲ್ಲಿ ಅದು ತಂಡದ ಮಾಲೀಕರಿಗೆ ಗೊತ್ತದೆ, ತಂಡದ ನಾಯಕರಿಗೆ ಗೊತ್ತೈತಿ, ಮತ್ತು ಇದರ ಉಪಾಧ್ಯಕ್ಷರಿಗೆ ನಮ್ಮ ಶಿವಾನಂದ ಮುಚ್ಚಗಂಡಿ ಸರ್ಗಂತೂ ಅದರ ನೋವು ಅದು ಬಹಳಷ್ಟು ಆಗಿದೆ. ಆದರೂ ಕೂಡ ನಾವು ಏನೇ ಇರಲಿ ಅದು ಕ್ರೀಡಾ ಪಟುಗಳಿಗೆ, ಯುವಕರಿಗೆ ಪ್ರೋತ್ಸಾಹಿಸೋದೇ ನಮ್ಮ ಮೂಲ ಉದ್ದೇಶ. ಇವತ್ತು ಹುಡುಗನ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಆಗಿದೆ ಅನ್ನೋ ಮಾತುಗಳನ್ನ ಇವತ್ತು ಹೇಳ್ತಾ, ಇವತ್ತೇನು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಕಳೆದ 5 ವರ್ಷಗಳಿಂದ ನಮ್ಮ ಅಶೋಕ್ ಚಲವಾದಿ ಮತ್ತು ಸವಿತಾ ಚಲವಾದಿ ಅವರ ನೇತೃತ್ವದಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡೋದ್ರ ಜೊತೆಗೆ ಅನೇಕ ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇರ್ಬೋದು, ಅನೇಕ ಶಿಕ್ಷಣ ಸಂಸ್ಥೆಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನ ಮತ್ತು ಅನೇಕ ರೀತಿ ಸಂಘ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ಭಾಗವಹಿಸಿ ಇವತ್ತು ನಡೆದು ಬಂದಿದ್ದು ಕೂಡ ಬಹಳ ಸಂತೋಷ. ಇವತ್ತು ಅಂತ ಒಂದು ಕಾರ್ಯದಲ್ಲೇ ಇವತ್ತು ಈ ಒಂದು ಅಭಿನಂದನೆ ಕಾರ್ಯಕ್ರಮ. ಯಾಕಂದ್ರೆ ಬಹುತೇಕ ನಾವು ಪ್ರತಿ ವರ್ಷ ಸೀಸನ್ ಅನ್ನು ಮುಗಿಸಿ ನಾವು ಮನೆಗೆ ಹೋಗಿ ಮುಕ್ಕೊಂಡ್ಬಿಡ್ತೀವಿ, ಯಾರು ನಮಗೆ ಅಭಿನಂದನೆ ಮಾಡೋರು ಇದ್ದಿದ್ದಿಲ್ಲ. ಆದ್ರೆ ಇವತ್ತು ಒಂದು ಕಾಲ ಬಂದೈತಿ, ನಮ್ಮ ಅಶೋಕ್ ಚಲವಾದಿ ನಮಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಈ ವೇದಿಕೆ ಹಾಕೇನಲ್ಲ. ಇದು ನಿಜವಾದ ಒಂದು ಮನುಷ್ಯನಿಗೆ ಏನೋ ಒಂದು ಕೃತಜ್ಞತೆ ಸಲ್ಲಿಸುವುದಂತಾರೆ. ಯಾಕಂದ್ರೆ ಈ ಫೈನಲ್ ಪಂದ್ಯಾವಳಿ ನಡೆದಿತ್ತು, ಬಹಳ ಜನ ನಾನು ಅಲ್ಲಿ ಇದ್ದಿದ್ದೇ ಹೇಳ್ತೀನಿ, ಅಶೋಕನ ಪರವಾಗಿ ಇದ್ದಿದ್ದಿಲ್ಲ. ಯಾಕಂದ್ರೆ ಫೈನಲ್ ಪಂದ್ಯಾವಳಿ ಬಂದಾಗ ಡಿಡಿ ಲಯನ್ಸ್ ಮತ್ತು ನಮ್ಮ ಏನು ಇಳಕಲ್ ನಗರಸಭೆ ತಂಡ ಫೈನಲ್ ಬಂದಿದ್ದು. ಬಹಳ ಪವರ್ ಪ್ಲೇಯರ್ಸ್ ಅಲ್ಲ, ಪವರ್ ಸ್ಪೇಸರ್ಸ್ ತಂಡ ಬಂದಾಗ ಎಲ್ಲರೂ ಈ ಕಡೆನೇ ಸಪೋರ್ಟ್ ಮಾಡೋದು ಚಿಂತೆನೊಳಗಿದ್ರು.
ಯಾಕಂದ್ರೆ ಎಲ್ಲಿ ಅಶೋಕ್ ಚಲವಾದಿ ಗೆದ್ದು ಬಿಡ್ತಾನೆ ಅನ್ನೋದು ಒಂದು ಹೊಟ್ಟೆ ಕಿಚ್ಚು ಮಂದಿಗಿತ್ತು. ಆದ್ರ ಆ ಭಗವಂತನ ನಿರ್ಣಯ ಹಿಂಗ ವಿಜಯಾನಂದ ಕಾಶ್ಯಪ್ನವ್ರು ಗೆಲ್ಲೋದಿಲ್ಲ ಅಂತ ಬಹಳ ಮಂದಿ ಹೇಳಿದ್ರು. ಆದ್ರೆ ನಾ ಹೇಳಿದ್ದೆ ಮತ್ತೆ ಬರ್ತೀನಿ ಅಂತ ಹೇಳಿ, ಅದ್ರಂಗೆ ನಾನು ಮತ್ತೆ ಬಂದೀನಿ. ಅದ್ರಂಗೆ ಇವತ್ತು ಅಶೋಕ್ ಚಲವಾದಿ ನೀವು ಬಂದಾನ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳ. ಹಂಗಾದ್ರೆ ವಿಧಿ ನಿರ್ಣಯ ಅಂತಾರೆ. ಯಾವನ ಮನಸ್ಸು ಸೂಕ್ತಿದೆ. ಇವತ್ತು ನಾವು ಗದ್ದಿರಗಿರಿ ಸರ್ ಹೇಳಿದ್ರು, ನಮ್ಮ ವೆಂಕಟೇಶ್ ಸಾಕಾಜಿ ಅವರು ಅನೇಕ ವಿಚಾರಗಳನ್ನು ಹೇಳಿದ್ರು. ನಾನು ಒಂದು ಮಾತನ್ನು ಹೇಳ್ತೀನಿ, ನೀವು ಶ್ರದ್ಧಾ ಮನೋಭಾವನೆ ಅಂತ, ಭಯ ಮತ್ತು ಭಕ್ತಿ ಅಂತ ಯಾವುದೇ ಸಂಕಲ್ಪವನ್ನು ಮಾಡ್ರಿ, ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ಮನಸ್ಸಲ್ಲಿ ನಿರ್ಧಾರವನ್ನ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಇರುತ್ತೆ ಅನ್ನೋದಕ್ಕೆ ಇವತ್ತು ಅಶೋಕ್ ಚಲವಾದಿಯೇ ಕಾರಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅಸೂಯೆ ಮನೋಭಾವನೆ ಇರಬಾರ್ದು. ಬಹಳ ಜನ ಹೊಟ್ಟೆ ಕಿಚ್ಚಿಕೊಳ್ಳೋ ಜನ ಸಹಜವಾಗಿ ಎಲ್ಲಿ ಬೆಳೆದು ಬಿಡ್ತಾನೋ, ಎಲ್ಲಿ ಏನಾಗ್ತಾನೋ. ಇವತ್ತು ಐತೆ ಹೆಂಗ ರಾಜ್ಯದೊಳಗೆ ಎಲ್ಲಿ ಮಂತ್ರಿ ಆಗಿಬಿಡ್ತಾನೋ ಅಂತ ಒಂದಿಷ್ಟು ಕಾಣಿಸ್ತಾರೆ ನನಗೆ. ಎಲ್ಲಿ ಅಶೋಕ್ ಚಲವಾದಿ ಮತ್ತು ಸವಿತಾ ಚಲವಾದಿ ರಾಜಕೀಯ ಒಳಗೆ ಬೆಳೆದು ಬಿಡ್ತಾರ ಅಂತ ಹೇಳಿ ಒಂದಿಷ್ಟು ಮಂದಿ ಹೊಟ್ಟೆ ಕಿಚ್ಚು ಚಲೋ ಆಗೈತಿ. ನಾನು ನೋಡಿದ್ದು ದಿನಗಳು, ಯಾಕಂದ್ರೆ ಇವೆಲ್ಲ ನೋಡ್ಕೊಂಡು ಬಂದಿದ್ದು ನನ್ನ ಜೀವನದಾಗ ರಾಜಕೀಯ ಮಂಟಪದಲ್ಲಿ ಹುಟ್ಟಿ ಎಷ್ಟು ಅಸೂಯ ಮನೋಭಾವನೆ ಇರುವಂತವ್ರು ಈ ಜಗತ್ತಿನಾಗ ಅದಾರ ಅಂತೇಳಿ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು, ಯಾರೇ ಸಮಾಜ ಸೇವೆಯನ್ನು ಮಾಡಿ. ಇದೀಗ ಹೇಳಿದ್ರಲ್ಲ ಏನು ಅನ್ನಬಸವಣ್ಣನವರ ಒಂದು ಮಾತು, ಕಳಬೇಡ ಉಸಿಯೇ ನುಡಿಯಲು ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹರಿಯಲು ಬೇಡ, ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ. ಇಷ್ಟು ಸುದ್ದಿ ಇಟ್ಕೊಂಡ್ಬಿಟ್ರೆ ಯಾರ ಅಪ್ಪನ ಮಗನಿಗೂ ಅನ್ಸೋದು ಅವಶ್ಯಕತೆ ಇಲ್ಲ. ಯಾವಾಗ ಅನ್ಸೋದು ಅವಶ್ಯಕತೆ ಎದಕ್ಕೆ ಅನಿಸ್ತದೆ? ಅಂಜದಂತೂ ದೂರ ಹೋಗ್ತದೆ. ನಮ್ಮ ಡಿಕ್ಷನರಿಯಾಗ ಬರ್ದಿಲ್ಲ ನಾವು. ನನ್ನ ಬಾಳ ಮಂದಿ ಹೇಳ್ತಿರ್ತಾರೆ ಹಂಗಾಗಿ ಏಳು ಮರ ನೋಡಿ ನಡಿ. ಮನೆಯವರೊಬ್ಬ ನನಗೆ ಹೇಳಿದ್ರೆ, ಸ್ವಾಮಿಗಳ ವಿರುದ್ಧ ಹಾಕೊಂಡು ಹಿಂಗೆ ಮಾತಾಡ್ರಿ, ಮುಂದೆ ಭವಿಷ್ಯ ಐತಂದ. ಏ ಮರ ಅರಿವೆ ಹಾಕ್ತಾರೋ ನಾವು ಅವ್ರಿಗೆ ಸ್ವಾಮಿಗಳಿಗೆ, ನಾವು ಕಾಲು ಬೆಳಿಲ್ಲ ಮರೆಯ ಸ್ವಾಮಿಗಳು ಒಂದೇ. ನಾವು ಕಾಲು ಭಕ್ತರು ಜನರ ಕಾಲು ಬಿದ್ದಾಗ ಸ್ವಾಮಿಗಳು ಆಗಕ್ಕೆ ಸಾಧ್ಯ, ಇನ್ನೊಬ್ಬ ಆಗಕ್ಕೆ ಸಾಧ್ಯ, ಜನಪ್ರತಿನಿಧಿ ಆಗಕ್ಕೆ ಸಾಧ್ಯ, ಇನ್ನೊಂದು ಆಗಕ್ಕೆ ಸಾಧ್ಯ. ನೀವೇ ಎತ್ಕೊಳ್ಳಿಲ್ಲ ಅಂದ್ರೆ ಮತ್ತೇನು ಎತ್ಕೊಳ್ತಾರೆ ಇವ್ರನ್ನ? ಅದಕ್ಕೆ ಎಷ್ಟು ನಾವು ಆತ್ಮಸಾಕ್ಷಿ, ನಮ್ಮ ಮನಸ್ಸಾಕ್ಷಿಯನ್ನ ಸುದ್ದಿಟ್ಕೊಳ್ತೀವಿ. ಇವತ್ತು ಒಂದು ವಿನಂತಿ ಮಾಡ್ಕೊಳ್ತೀನಿ ಅಶೋಕ ದಂಪತಿಗಳಿಗೆ, ಅವರ ಕುಟುಂಬದ ಸದಸ್ಯರವ್ರ ಮಕ್ಕಳಿಗೆ ಕೂಡ ಅಸೂಯ ಮನೋಭಾವನೆ ಅನ್ನೋದು ಯಾವತ್ತೂ ಬೆಳೆಸ್ಕೋಬಾರ್ದು. ಬಹಳ ವಿಷ ಅದು, ನಮ್ಮನ್ನು ತಿನ್ನುವಂತ ವಿಷ. ಅಸೂಯ ಮನೋಭಾವನೆ ಇದ್ದವ್ರು ಎಲ್ಲೆಲ್ಲಿ ಕೂತಾರೆ ನನಗೆ ಗೊತ್ತೈತಿ. ಅದಕ್ಕೆ ನಾನು ಬಹಳ ಜನಕ್ಕೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನೀವು ಏನೇ ಸಂಘಟನೆ ಮಾಡ್ರಿ, ಸಮಾಜ ಸೇವೆ ಮಾಡ್ರಿ, ಜನರ ಪ್ರತಿನಿಧಿ ಆಗ್ರಿ, ಖಂಡಿತವಾಗಿ ಆ ದೇವರ ಇಚ್ಛೆ ನಿಮ್ಮ ಆತ್ಮಸಾಕ್ಷಿ ಗಟ್ಟಿ ಇತ್ತಂದ್ರೆ ಹಾಗೆ ಆಗ್ತಾರೆ, ಯಾರು ನಿಲ್ಸಕ್ ಆಗೋದಿಲ್ಲ, ಅದು ಮಾತ್ರ ಬೇರೆ. ಆದ್ರೆ ಅಸೂಯೆ ಮನೋಭಾವನೆಯನ್ನು ಹೊಂದಬಾರದು. ಇನ್ನೊಬ್ಬರ ಬೆಳವಣಿಗೆ ಬಗ್ಗೆ ನಾವು ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು, ಅಸೂಯವಾಗಿ ಮಾತಾಡುವಂಥದ್ದು, ಹಿಂದೆ ಮಾತಾಡುವಂಥದ್ದು ತಪ್ಪು. ನಿಮ್ಮನ್ನ ಜನ ನೋಡ್ತಿರ್ತಾರ, ನೀವು ಮುಂದೆ ಹೆಂಗ್ ಮಾತಾಡ್ತೀರಿ, ಹಿಂದೆ ಹೆಂಗ್ ಮಾತಾಡ್ತೀರಂತ. ಅಲ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ. ಮಂದಿ ಏನು ಸುಮ್ ಬಿಡುದಿಲ್ಲ. ಮುಂದೆ ಬಹಳ ಹೋಗಲಿ, ಹಿಂದೆ ಹೋಗಿ ಹಲ್ಕಡೆ ದೇವರು ಬಹಳ ಮಂದಿ ಇದಾರೆ. ಮನೆಯಾಗ ಹೋಗಿ ಎಲ್ಲಿಗೆಂತೂ ತಾಕತ್ತ ನೋಡಿ, ಯಾವ್ದು ತಾಕತ್ ಐತಲ್ಲ ಬಾ ಮಾಸ್ತರ, ಅದಕ್ಕೆ ಅದು ತಾಕತ್ತಂತೂ ಯಾರಿಗೆ ಇಲ್ಲ. ಆದ್ರೆ ಹಿಂದೆ ಬೆಳೆಯೋದು ತಪ್ಪು, ಮನೆಯಾಗ ಹೋಗಿ ಸಂಚ ಹಾಕೋದು ತಪ್ಪು. ಅದಕ್ಕೆ ಎದುರಿಗೆ ಹಾಕ್ರಿ, ತಾಕತ್ ಇದ್ರಿ ಮುಂದೆ ಎದುರಿಗೆ ಬಂದು ಬಿಡ್ರಿ. ಸಾಮನೆ ಹೋಗೋದು. ಅದಕ್ಕೆ ಅಸೂಯೆ ಮನೋಭಾವನೆಯನ್ನು ದಯವಿಟ್ಟು ಕೈ ಬಿಡ್ರಿ. ಇವತ್ತೇನು ನಮ್ಮ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಏನು ಸಂಘ ಇವತ್ತು 5 ವರ್ಷ ಕೆಲಸ ಮಾಡಿದೆ, 100 ವರ್ಷ ಈ ಒಂದು ಸಂಘ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿ, ಇನ್ನೂ ಸಮಾಜ ಸೇವೆಯನ್ನು ಮಾಡಲಿ, ಸಮಾಜದ ಜೊತೆಗೆ ಜನರ ಜೊತೆ ಗುರುತಿಸಿಕೊಂಡು ಮುಂದೆ ನಡೆಯುವಂತ ಶಕ್ತಿ ಆ ಬುದ್ಧ, ಬಸವ, ಅಂಬೇಡ್ಕರ್ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ. ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ತಂಡದ ಮಾಲೀಕರಿಗೆ, ತಂಡದ ನಾಯಕರಿಗೆ, ಅನೇಕ ಅವರ ತಂಡದ ಏನು ನಾಯಕರಾದಿಯಾಗಿ ಗೆಲುವಿಗೆ ಸ್ಮರಿಸಿದಂಥವ್ರಿಗೆ ಎಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸಿದ್ದಕ್ಕೆ ನಾನು ಮತ್ತು ಸಮುದಾಯ ವಿಶೇಷವಾಗಿ ಅದು ಕೂಡ ಮುಖ್ಯ ಬೇಕು ನಮಗೆ. ಸಮುದಾಯ ಅನ್ನೋದು ನಮಗೆ ಶಕ್ತಿ, ಆ ಶಕ್ತಿಯನ್ನು ಇಟ್ಕೊಂಡೇ ಹೋಗ್ಬೇಕು. ಅದಕ್ಕೆ ನಮ್ಮ ವಿಜಯ ಮಂತೇಶ್ ಗದ್ದಿರ್ಕಿಯವರು ಬಹಳ ಚಂದ ಹೇಳಿದ್ರು, ಛಲವಾದಿ ಅಂತೇಳಿ. ಛಲ ಅಂದ್ರೆ ಏನು? ಛಲ ಇರುವಂತವರೇ ಛಲವಾದಿಗಳು ಅಂತೇಳಿ ಇವತ್ತು ಅದನ್ನು ನಾವು ಹೆಮ್ಮೆ ಅಂತ ಒಪ್ಕೋಬೇಕು. ಯಾವ್ದು ಛಲ ಇರುತ್ತೆ ಅವನು ಛಲವಾದಿ ಆಗೇ ಆಗ್ತಾನೆ.
ಅದಷ್ಟೇ, ಅದು ಒಂದೇ ಅರ್ಥ ಮಾಡ್ಕೊಂಡ್ಬಿಡ್ರಿ. ಅದಕ್ಕೆ ಛಲವಾದಿ ಅಂತ ಬಂದಿರೋದು. ಅದು ಇತಿಹಾಸ ಪುಟಗಳಲ್ಲಿ ಇರುವಂತದ್ದು, ಅದು ಸತ್ಯ ಕೂಡ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಇವತ್ತೇನು ಒಂದು ಸನ್ಮಾನವನ್ನು ಮಾಡಿ ಇವತ್ತು ಅದ್ಭುತವಾಗಿ ಎಲ್ಲರಿಗೂ ಗೌರವಿಸಿದ್ದಕ್ಕೆ ನಾನು ನನ್ನ ಹುಡುಗರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ವತಿಯಿಂದ ನಾನು ನನ್ನ ವೈಯಕ್ತಿಕವಾಗಿ ಅಶೋಕ್ ದಂಪತಿಗಳಿಗೆ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಅತ್ಯಂತ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಇವತ್ತೇನು ನಮ್ಮ ಯೋಗ ಕುಟುಂಬ ಬಹುತೇಕ ನಮ್ಮ ಸಂಗಮೇಶ್ ಬಂಡ್ರಗಲ್ಲು ಮರೆಯಂಗಿಲ್ಲ. ಯಾಕಂದ್ರೆ ಒಬ್ಬ ಯೋಗ ಶಿಕ್ಷಕನಾಗಿ ಬಹುತೇಕ ಇಳಕಲ್ನಲ್ಲಿ ಅನೇಕ ಕುಟುಂಬಗಳಿಗೆ ಇವತ್ತು ಯೋಗವನ್ನ ತರಬೇತಿಯನ್ನು ಹೇಳಿಕೊಟ್ಟು ಅನೇಕ ಜನರ ಇವತ್ತೇನು ಮಾನಸಿಕ ಮತ್ತು ದೈಹಿಕ ಮತ್ತು ಆರೋಗ್ಯ ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇವತ್ತು ಸಹಾಯ ಹಸ್ತವನ್ನು ಆಗಿ ಇವತ್ತು ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಬಹುತೇಕ ಈಗಾಗಲೇ ನಾವು ಇಲ್ಲಿ ಒಂದು ಹಾಸ್ಟೆಲ್ ಮಂಜೂರಾಗಿ ಕಟ್ಟಕ್ಕೆ ಬಂದಿದ್ವಿ. ಎಲ್ಲ ಸಂಘದ ಸದಸ್ಯರು ಇಲ್ಲಿ ಬೇಡ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದಾರೆ. ಅದರ ಪರವಾಗಿ ನಾವು ಈಗಾಗಲೇ ಈ ಜಾಗವನ್ನ ಯೋಗ ಕುಟುಂಬಕ್ಕಾಗೇ ಇಲ್ಲಿ ನಿರ್ಧಾರ ಮಾಡಿ ಬಿಟ್ಟಿದ್ದೀವಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದಷ್ಟು ಬೇಗನೆ, ಯಾಕಂದ್ರೆ ಇದನ್ನು ಬಿಡಬಾರ್ದು, ನಾನು ಹೇಳಿದ ಮಾತನ್ನು ಮರಿಬಾರ್ದು. ಬೇಗನೆ ಈ ಜಾಗವನ್ನು ನಿಮ್ಮ ಹೆಸರಲ್ಲಿ ದಾಖಲೆ ಮಾಡ್ಕೊಡ್ರಿ. 30 ವರ್ಷ ಅಥವಾ 30 ವರ್ಷ ಲೀಸ್ ಕೊಡೋದಕ್ಕೆ ನಮಗೆ ಸರ್ಕಾರದಿಂದ ಅವಕಾಶ ಐತಿ. ನೀವು ಅದನ್ನ ಬೆನ್ನತ್ತಿ ಆ ಫೈಲ್ ಅಂತ ತೊಗೊಂಬರ್ರಿ. ಆ 30 ವರ್ಷ ಅದನ್ನ ಲೀಸ್ ಮಾಡಿಕೊಡುವಂತ ಕರ್ತವ್ಯ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಆರ್ಥಿಕ ಸಹಾಯ ಬೇಕಾದ್ರೆ ನನ್ನ ಬೇಕಂದ್ರೆ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಒಂದು ಯೋಗ ಕುಟುಂಬಕ್ಕೆ ನಾನು ಭರವಸೆಯನ್ನು ಕೊಡ್ತೀನಿ. ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ತಾವೆಲ್ಲ ಸೇರ್ಕೊಂಡು ಮಾಡಿದಿರಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಮ್ಮ ಸೋದರಿ ಸವಿತಾ ಛಲವಾದಿಯವರು, ಯಾಕಂದ್ರೆ ಆಯಮ್ಮ ಮಾತಾಡಕ್ ನಾ ಕೊಡ್ಬೇಕಂತ ಮಾಡಿದ್ದೆ, ಮಾತಾಡ್ಲಿ ಅಂದೆ. ಅಶೋಕ್ ನಾ ಮಾತಾಡೋದಿಲ್ರಿ ಅಲ್ಲ, ಅವ ಅದಕ್ಕೆ ಅಶೋಕ್ ಬಿಟ್ಬಿಟ್ಟಲ್ಲ ನಮ್ಮ ತಂಗಿಗೆ ಶರೇ ಅದಾರ. ಯಾಕಂದ್ರೆ ತಾನು ರೊಕ್ಕ ಮಾಡೋದು ಈ ತಂಗಿಗೆ ನೀಡೇ ಕಚ್ಚಾವ ಶರೇತನ ಭಾಳ ಐತೆ ಹೋಗೋ ಬುದ್ಧಿ. ಅದಕ್ಕೆ ನೋಡ್ರಿ, ಅದಕ್ಕೆ ಹೇಳ್ತಾರ ಎಲ್ಲಾರು ಗಂಡಿನಿಂದ ಒಬ್ಬ ಮಹಿಳೆ ಪುರುಷನಿಂದ ಒಬ್ಬ ಮಹಿಳೆ ಇರ್ತಾಳ ಅಂತೇಳಿ. ಇಲ್ಲಿ ಹಂಗಿರೋದಿಲ್ಲ. ನನ್ನ ಮನೆಯಾಗೂ ಬೇರೆ ಐತಿ, ಇಲ್ಲಿ ಅಶೋಕ್ ಛಲವಾದಿ ಮನೆಯಾಗೂ ಬೇರೆ ಐತಿ. ಏನೈತೆ ಅಂದ್ರೆ ನಾವು ಹೆಣ್ಮಕ್ಳಿಂದ ನಾವು ಪುರುಷರು ನಿಂತು ಅವ್ರನ್ನ ಮುಂತರಾಕ್ ನಾವು ನಿಂತೀವಿ ಅಲ್ಲ. ಹೌದು, ಮಾಡಕತ್ತೀವಿ ಇಲ್ಲ. ಹೌದು, ಬರೇ ನೀವೇ ಅದೀರಿ ಅಂತ ತಿಳ್ಕೊಬೇಡ್ರಿ, ನಾವು ಅದೀವಿ. ಏನವ ಸುಷ್ಮಾ, ಕರೆಕ್ಟ್ ಐತಿಲ್ಲ? ಮತ್ತೆ ಈಗ ಒಬ್ರು ಮಹಿಳೆಯಿಂದ ನಾವು ಪುರುಷರು ನಿಂತೀವಿ, ನಾವು ಪುರುಷರು ನಿಂದಿರ್ತೀವಿ. ಯಾಕಂದ್ರೆ ಅವರು ಕೂಡ ಮುಂದೆ ಬರ್ಬೇಕಲ್ಲ, ಸಮಾಜದಲ್ಲಿ ಗುರುತಿಸ್ಕೋಬೇಕು. ಇವತ್ತು ಅವರು ಕೂಡ ಮುಂದೆ ಬರಬೇಕು. ಖಂಡಿತವಾಗಿ ನಮ್ಮ ಸವಿತಾ ನನ್ನ ತಂಗಿ ಅಂತ ಹೇಳ್ಬಿಟ್ಟಿನಿ. ಅಮ್ಮಗ ನನ್ನ ತಂಗಿ ಇದ್ದಂಗೆ ಖಂಡಿತವಾಗಿ ನಿನಗೆ ಭವಿಷ್ಯ ಇದೆ, ನಿನ್ ಬೆಳೆ ಅಮ್ಮ, ನಿನಗೆ ಒಳ್ಳೇದಾಗತ್ತೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಗೌರವಿಸಿ ಸತ್ಕರಿಸಿ ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಕಂಡಿದ್ದಕ್ಕೆ ತಮಗೆ ಮತ್ತೊಂದು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಟೈಮ್ ಬಹಳ ಆಗಿರೋದ್ರಿಂದ ವೇದಿಕೆ ಮೇಲೆ ಆಸೀನವಾಗಿರುವಂತ ಅವರಿವರನ್ನದೇ ಎಲ್ಲ ನನ್ನ ಗುರು ಹಿರಿಯರು ಮತ್ತು ಸಮಾಜದ ಹಿರಿಯರು ಮತ್ತೆ ಎಲ್ಲ ನನ್ನ ಮಾರ್ಗದರ್ಶಿಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಡಿ ಲೈನ್ಸ್ ಒಂದೇ ಟೀಮ್ ಗೆದ್ದಿಲ್ಲ, 14 ಟೀಮ್ ಗೆದ್ದವ ಅಂತ ನಾನು ಇಷ್ಟಪಡುತ್ತೀನಿ. ಯಾಕಂದ್ರ ಈ 14 ಟೀಮ್ಗಳು ಯಾರಪ್ಪ ಅಂದ್ರ ನನ್ನ ಪ್ರೀತಿಯ ಅಣ್ಣನವರಾದ ವಿಜಯನಂದ ಅಶೋಕನವರು ಟೀಮ್ಗಳು ಇವು. ಅದಕ್ಕೋಸ್ಕರ ಈ ಗೆಲುವು ನಮ್ಮ ಅಣ್ಣನ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಏನಪ್ಪಾ ಅಂತಂದ್ರ ಒಂದು ಹೆಣ್ಣಿನಿಂದ ಯಾವಾಗಲೂ ಗಂಡ ಇರ್ಬೇಕಂತೇಳಿ ನಮ್ಮ ಅಣ್ಣರಿ ಸದ್ದ ಹೇಳಿದ್ರು. ಅದು ನಾನೇನ್ ಇಷ್ಟಪಡ್ತೀನಿ ಅಂದ್ರ ನನ್ನಿಂದ ನನ್ ಗಂಡನ ಜೊತೆ ನಮ್ಮ ಅಣ್ಣನ ಇರ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಇದು ಆ ಅಣ್ಣನ ಹೆಸರಿನಲ್ಲೇ ಇದೆ ವಿಜಯ ಅಂತೇಳಿ, ಅದಕ್ಕೋಸ್ಕರ ಇದು ವಿಜಯೋತ್ಸವ ಅಂತ ಹೇಳಿ ನಾವು ಮಾಡ್ತೀವಿ ಅಂತಂದು ಹೇಳ್ತೀನಿ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.